MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH. ಧರ್ಮಸ್ಥಳದಲ್ಲಿ ಮಗಳು ಕಾಣೆಯಾಗಿದ್ದಾಳೆ ಅಂತ ಸುಜಾತಾ ಭಟ್ ರಿಲೀಸ್ ಮಾಡಿರುವಂತ ಫೋಟೋ ಹಾಗಾದ್ರೆ ಯಾರದ್ದು? ಇದೇ ಈಗ $1 ಮಿಲಿಯನ್ ಪ್ರಶ್ನೆಯಾಗಿದೆ. ಅದು ಅನನ್ಯ ಫೋಟೋನೇ ಅಂತ ಸುಜಾತಾ ಭಟ್ ಪದೇ ಪದೇ ಹೇಳ್ತಾ ಇದ್ರೆ, ಈಗ ಮತ್ತೋರ್ವ ವ್ಯಕ್ತಿ ಅದು 100ಕ್ಕೆ 100 ವಾಸಂತಿ ಫೋಟೋ ಅಂತ ಸಾಕ್ಷ್ಯ ಹೇಳ್ತಿದ್ದಾರೆ. ಅದು ನನ್ನ ತಂಗಿ. ಬರ್ತ್ ಸರ್ಟಿಫಿಕೇಟ್ ನನ್ನ ಹತ್ರ ಇದೆ. ಹೌ ಇಟ್ಸ್ ಪಾಸಿಬಲ್ ಸರ್? ನಮ್ಮ ತಂಗಿ ನಮ್ಗೆ ಗೊತ್ತಾಗುತ್ತಲ್ಲ. ಅವಳದು ಡೆತ್ ಸರ್ಟಿಫಿಕೇಟ್ ನಾನು ತಗೊಳಕ್ಕಾಗಲ್ಲ. ನಂದು FRI ಕಾಪಿ ಇದೆ, ಡೆತ್ ಸರ್ಟಿಫಿಕೇಟ್ ಇದೆ, ಎಲ್ಲ ಪ್ರೂಫ್ ಇದೆ ನಮ್ಮ ಹತ್ರ. ಧರ್ಮಸ್ಥಳದ ರಹಸ್ಯ ಬಗೆದಷ್ಟು ಹೊರಬರ್ತಿದೆ. 100 ಹೆಣಗಳನ್ನ ಹೂತಿದ್ದೀನಿ ಎಂದ ದೂರುದಾರನ ಆರೋಪಕ್ಕೆ ಸಾಕ್ಷಿ ಸಿಗಲಿಲ್ಲ. ಮಣ್ಣಿನಲ್ಲಿ ಮೂಳೆ ಕರಗಿದೆ, ಮಣ್ಣಿನಲ್ಲಿ ರಹಸ್ಯ ಅಡಗಿದೆ ಅಂತ ಚರ್ಚೆ ನಡೀತಿದೆ. ಇದೀಗ ಮುಸುಕುದಾರಿಗೂ ಮುನ್ನ ನನ್ನ ಮಗಳು ನಾಪತ್ತೆಯಾಗಿದ್ದಾಳೆ ಅಂತ ದೂರು ನೀಡಿದ್ದ ಸುಜಾತಾ ಭಟ್ ಹಿಂದಿನ ಕಥೆಗಳು ಹೊರಬರ್ತಿವೆ. ನನ್ನ ಮಗಳು ಅಂತ ಸುಜಾತಾ ಭಟ್ ತೋರಿಸಿದ ಪಾಸ್ಪೋರ್ಟ್ ಸೈಜ್ ಫೋಟೋ ವಾಸಂತಿ ಅನ್ನೋ ಮಹಿಳೆಯದ್ದು ಅಂತ ವಾಸಂತಿ ಕುಟುಂಬದವರೇ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಅದು ನನ್ನ ತಂಗಿ ಫೋಟೋ. ಸುಜಾತಾ ಭಟ್ ತೋರಿಸಿದ್ದು 100ಕ್ಕೆ 100 ನನ್ನ ತಂಗಿ ಫೋಟೋ. TV9ಗೆ ವಾಸಂತಿ ಸಹೋದರ M ವಿಜಯ್ ಸ್ಫೋಟಕ ಹೇಳಿಕೆ. ಅದು ಒಂದು ಸಣ್ಣ ಫೋಟೋ, ಅದು ನನ್ನ ಮಗಳ ಫೋಟೋ. ಈಗ ನಿಮ್ಮ ಫೇಸ್ ತರ ಒಂದು 7 ಜನ ಅಥವಾ 10 ಜನ ಇರ್ತಾರಾ ಇಲ್ವಾ ಹೇಳಿ. ನನ್ನ ಹತ್ರ ಇದೆ. ಅವಳದು ಡೆತ್ ಸರ್ಟಿಫಿಕೇಟ್ ನಾನು ತಗೊಳಕ್ಕಾಗಲ್ಲ. ಅರ್ಥ ಆಯ್ತಾ ನಿಮ್ಗೆ? ಬರ್ತ್ ಸರ್ಟಿಫಿಕೇಟ್ ನನ್ನ ಹತ್ರ ಇದೆ. ನಾನು ಎಲ್ಲಿ ಕೊಡಬೇಕು ನಾನು ಕೊಡ್ತೀನಿ ಸರ್. ಇದೇ ನನ್ನ ಮಗಳ ಫೋಟೋ, ಜನನ ಪ್ರಮಾಣ ಪತ್ರ ಇದೆ ಅಂತ ಸುಜಾತಾ ಭಟ್ ಆತ್ಮವಿಶ್ವಾಸದಿಂದ ಹೇಳ್ತಿದ್ದಾರೆ. ಆದ್ರೆ ಸುಜಾತಾ ಭಟ್ ತೋರಿಸಿದ್ದು ನನ್ನ ತಂಗಿ ವಾಸಂತಿ ಫೋಟೋ. ಅವಳ ಮೃತದೇಹ 2007ರಲ್ಲಿ ಕೋಟೋಳಿ ಹೊಳೆಯಲ್ಲಿ ಪತ್ತೆಯಾಗಿತ್ತು. CID ತನಿಖೆ ಮಾಡಿ ಅದು ಆತ್ಮಹತ್ಯೆ ಅಂತ ವರದಿ ನೀಡಿತ್ತು ಅಂತ ವಾಸಂತಿ ಸಹೋದರ ವಿಜಯ್ ಬಾಂಬ್ ಸಿಡಿಸಿದ್ದಾರೆ. 5/9/2007ನಲ್ಲಿ ಬ್ಯಾಂಗ್ಳೂರಿಂದ ಮಿಸ್ ಆಗ್ಬಿಟ್ಟು ನಾವೆಲ್ಲ ಹುಡುಕ್ತಾ ಮಿಸ್ಸಿಂಗ್ ಕಂಪ್ಲೇಂಟ್ ಬ್ಯಾಂಗ್ಳೂರಲ್ಲಿ ಕೊಟ್ಟಿದೆ, ಸಂಜಯನಗರಲ್ಲಿ. ಆಮೇಲೆ ಒಂದು 24 ಡೇಸ್ ಆದಮೇಲೆ ನಮ್ಮದು ಡಿಕಂಪೋಸ್ ಬಾಡಿ ನದಿಯಲ್ಲಿ ಸಿಕ್ತು. ಆವಾಗ ಅವ್ರ ಬಟ್ಟೆಯಿಂದ ನಾವು ಗುರ್ತ ಮಾಡಿದ್ದು. ಮತ್ತು ಬರ್ನಿಂಗ್ ಮಾರ್ಕ್ ಇತ್ತು ಒಂದು ಕೈಯಲ್ಲಿ, ಅದರಿಂದ ನಾವು ನಮ್ಮ ತಂಗಿಂತ ಪತ್ತೆ ಮಾಡಿದ್ದು. ನಂದು FRI ಕಾಪಿ ಇದೆ, ಮತ್ತು ಡೆತ್ ಸರ್ಟಿಫಿಕೇಟ್ ಇದೆ, ಎಲ್ಲ ಪ್ರೂಫ್ ಇದೆ ನಮ್ಮ ಹತ್ರ. ನಾನು ತೋರಿಸಿದ್ದು ನನ್ನ ಮಗಳ ಫೋಟೋ ಅಂತ ಸುಜಾತಾ ಹೇಳ್ತಿದ್ದಾರೆ. ಅದು ನನ್ನ ತಂಗಿ ವಾಸಂತಿ ಫೋಟೋ ಅಂತ ವಿಜಯ್ ಹೇಳ್ತಿದ್ದಾರೆ. ಹಾಗಾದ್ರೆ ಇವರಿಬ್ಬರು ಒಂದೇ ಫೋಟೋ ಬಗ್ಗೆ ಮಾತನಾಡ್ತಿರೋದಕ್ಕೂ ಒಂದು ರೋಚಕ ಲಿಂಕ್ ಇದೆ. SIT ಮೂಲಗಳಿಂದ ಸ್ಫೋಟಕ ಸಂಗತಿಗಳು ಹೊರಬಂದಿವೆ. ಧರ್ಮಸ್ಥಳದ ಮೇಲೆ ಸುಜಾತಾ ಭಟ್ಗಿತ್ತ ಜಮೀನು ಜಿದ್ದು. 2.5 ಎಕರೆ ಭೂಮಿ ಪಾಲಿಗಾಗಿ ಅನನ್ಯ ಭಟ್ ಕತೆ ಹುಟ್ಟುತ್ತಾ. ಸುಜಾತಾ ಭಟ್ ಆರೋಪಗಳ ಹಿಂದಿನ ಮಾಸ್ಟರ್ ಲಿಂಕ್ ಇದೇ ನೋಡಿ. ಒಂದು ವೇಳೆ ಸುಜಾತಾ ಭಟ್ ಫೋಟೋ ದುರ್ಬಳಕೆ ಮಾಡಿದ್ದಾರೆ ಅನ್ನೋದು ನಿಜವಾದ್ರೂ ಧರ್ಮಸ್ಥಳದ ವಿರುದ್ಧವೇ ಬಳಸ್ತಿರೋದು ಯಾಕೆ ಅನ್ನೋದರ ಹಿಂದೆನೂ ಭೂಮಿ ವ್ಯಾಜ್ಯದ ಇಂಟ್ರೆಸ್ಟಿಂಗ್ ಕಹಾನಿ ಇದೆ. ಉಡುಪಿಯ ಮಣಿಪಾಲದಲ್ಲಿ ಧರ್ಮಸ್ಥಳದ ಯೋಗ ಮತ್ತು ಆಯುರ್ವೇದಿಕ್ ಸೆಂಟರ್ ಇದೆ. ಇದೇ ಆಯುರ್ವೇದಿಕ್ ಸೆಂಟರ್ ಪಕ್ಕದಲ್ಲಿ ಸುಜಾತಾ ಚಿಕ್ಕಪ್ಪನಿಗೆ ಸೇರಿದ 2.5 ಎಕರೆ ಭೂಮಿ ಇದೆ. ಈ 2.5 ಎಕರೆ ಜಮೀನನ್ನ 1997ರಲ್ಲಿ ಧರ್ಮಸ್ಥಳಕ್ಕೆ ದಾನ ಮಾಡಿದ್ರು. ಆದ್ರೆ ಈ ಜಮೀನಲ್ಲಿ ಪಾಲು ಬೇಕು ಅಂತ ಸುಜಾತಾ ಭಟ್ ಬಂದಿದ್ರು. ಕಾನೂನು ಪ್ರಕಾರ ದಾನಪತ್ರ ಮಾಡಿದ್ರಿಂದ ಧರ್ಮಸ್ಥಳ ಆಯುರ್ವೇದಿಕ್ ಸೆಂಟರ್ ಒಪ್ಪಲು ನಿರಾಕರಿಸಿತು. ಸುಜಾತಾ ಮನವಿಯನ್ನ ತಿರಸ್ಕರಿಸಿತು. ಇದೇ ಜಿದ್ದು ಹೊಂದಿದ್ದ ಸುಜಾತಾ ಭಟ್ ಒಂದು ಗುಂಪನ್ನ ಪರಿಚಯ ಮಾಡಿಕೊಂಡಿತು. ಆ ಗುಂಪಿಗೆ ಅನನ್ಯ ಭಟ್ ಕಥೆಯನ್ನ ಸುಜಾತಾ ಭಟ್ ಹೇಳಿದ್ರು. ಈ ಕಥೆಯನ್ನ ನಂಬಿದ ಗುಂಪು ಆಶ್ರಯ, ಸಹಕಾರ ಕೊಟ್ಟಿದ್ರು. ಸುಜಾತಾ ಮಾಹಿತಿ ಪಡೆದು ದೂರು ನೀಡಲು ಗುಂಪು ನೆರವಾಗಿತ್ತು ಅಂತ SIT ಮೂಲಗಳು TV9ಗೆ ತಿಳಿಸಿವೆ. ಏನೇ ಆಗ್ಲಿ ಫೋಟೋ ಅಸಲಿಯೋ ನಕಲಿಯೋ, ನಾಪತ್ತೆ ಕಥೆ ನಿಜವೋ ಸುಳ್ಳೋ, SIT ಅಧಿಕಾರಿಗಳು ತನಿಖೆ ನಡೆಸಿ ಸತ್ಯಾಂಶವನ್ನ ಹೊರಗೆಳಿಬೇಕಿದೆ. ಬ್ಯೂರೋ ರಿಪೋರ್ಟ್ TV9. ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH